ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಧರ್ಮಸ್ಥಳದ ಈ ಒಂದು ಸಂಘರ್ಷ, ಅದು ಧರ್ಮಸ್ಥಳದ ಸತ್ಯ ಹುಡುಕುವ ಪ್ರಯತ್ನ ಅಥವಾ ಅಧರ್ಮೀಯರ ದಾಳಿ ಅಂತ ಇಲ್ಲಿವರೆಗೆ ಚಿತ್ರಣ ಮಾಡ್ತಾ ನಡೆದಿದ್ವಿ. ಧರ್ಮಸ್ಥಳ ನಿಜವಾಗಿಯೂ ಈ ಅಧರ್ಮೀಯರಿಂದ ಅಪವಿತ್ರ ಆಗ್ಯದ ವಿನಃ ಅಲ್ಲಿ ಭಕ್ತರಿಂದಾಗಲಿ ಇನ್ನಾರಿಂದಾಗಲಿ ಆಗಿಲ್ಲ ಅನ್ನೋ ಮಾತನ್ನು ನನ್ನ ರಿಪೀಟೆಡ್ ಹೇಳ್ತಾ ಇದ್ವಿ. ಈಗಂತೂ ಭೂಮಿಯ ಅಗಿಯುವ ಕೆಲಸ ಮುಂದುವರಿತಾನೆ ಇದೆ. ಆದರೆ ಅದೇ ಕಾಲಕ್ಕೆ ಈ ಭೂಮಿಯ ಒಳಗಡೆ ಇರುತ್ತಿರುವಂಥ ಅವಶೇಷಗಳನ್ನು ಗುರುತು ಮಾಡುವಂಥ ತಂತ್ರಜ್ಞಾನ ಬಳಸಬೇಕು ಅನ್ನೋಂಥ ಮಾತು ಕೇಳಿ ಬರ್ತಾ ಇದೆ. ಒಂದು ಕಡೆ ಇರಲ್ಲ. ಈ ನಡುವಾದದ್ದು ಮಾತ್ರ ಬಹಳಷ್ಟು ನೋವಿನ ಸಂಗತಿ. ಮತ್ತು ಅದರಲ್ಲೂ ನಮ್ಮ ಏನಪ್ಪ ಅಂತಂದ್ರೆ ಕುಡ್ಲ್ ರಾಂಪೇಜ್ ಮತ್ತು ಅದೇ ಕಾಲಕ್ಕೆ ಅದರದ ಹೆಡ್ ಅಂತ ಅಜಯ್ ಅಂಚನ್, ಕ್ಯಾಮ್ರಾಮನ್ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಹಾಗೂ ಸಂಚಾರಿ ಸ್ಟುಡಿಯೋದ ವಿಜಯ್, ಇವರ ಮೇಲೆ ತೀವ್ರವಾದ ದಾಳಿ ಆಗ್ಯದ. ಯಾಕಪ್ಪ ನೀನು ಮಾಡ್ತಾ ಇದ್ದೀಯಾ, ನಮ್ಮ ಅಪವಿತ್ರ ಮಾಡ್ತಾ ಇದ್ದೀಯಾ, ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದೀಯಾ, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದೀಯಾ ಅಂತೇಳಿ ಇಲ್ಲಿ ಗುಂಪು ಘರ್ಷಣೆ ಅಲ್ಲ, ಪ್ಲ್ಯಾನ್ಡ್ ಆದಂಥ ಒಂದು 100 ಅಥವಾ 100 ಜನ ಅಥವಾ 100ಕ್ಕಿಂತ ಹೆಚ್ಚು ಕಡಿಮೆ ಜನ ಇವ್ರ ಮೇಲೆ ಅಟ್ಯಾಕ್ ಮಾಡಿ ಸಿಕ್ಕಾಪಟ್ಟೆ ಹೊಡೆದು ಬಿಟ್ಟಿದ್ದಾರೆ. ಅದು ಈಗಾಗಲೇ ಬೆನಗ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ ಅಂತೂ ಸುದ್ದಿಗಳಿದ್ದಾವೆ. ಈ ಒಂದು ವಿಷಯವನ್ನು ಅದರ ಜೊತೆಗೆ ಇನ್ನೊಂದಿಲ್ಲಿ ಭಾಳ ರೀತಿಯ ಷಡ್ಯಂತ್ರ ಅಂತಿರೋ ಕುತಂತ್ರ ಅಂತಿರೋ ಗೊತ್ತಿಲ್ಲ, ಯೂಟ್ಯೂಬರ್ಸ್ ವರ್ಸಸ್ ಜರ್ನಲಿಸ್ಟ್ಸ್ ಅಂತೇಳಿ ಒಂದು ಹೊಸ ಹುಟ್ಟಾಗ್ತಾ ಇದ್ದಾರೆ. ಅಂದರೆ ಯೂಟ್ಯೂಬರ್ಸ್ ಎಲ್ಲ ಹೇಳೋದು ಸುಳ್ಳ, ಯೂಟ್ಯೂಬರ್ಸ್ ವಿವರಣೆ ಕೊಡೋದೆಲ್ಲ ತಪ್ಪ. ಇನ್ನೊಂದು ನಡೀತಾ ಇದೆ, ಯೂಟ್ಯೂಬರ್ಸ್ ಪಾಪ ಬಡವರು, ಒಂದು ಸ್ವಲ್ಪ ಕಲಿತಂಥವರು, ತಿಳುವಳಿಕಿದ್ದಂಥವರು, ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗದಿದ್ದಂಥವರು, ದೊಡ್ಡ ಮೀಡಿಯಾಗಳಲ್ಲಿ ಅಂದರೆ ಕಾರ್ಪೊರೇಟ್ ಮೀಡಿಯಾಗಳಲ್ಲಿ ಅವ್ರು ಹೇಳಿದಂಗೆ ಕೇಳುವಂಥ ಗುಲಾಮಿಗಿರಿನ ವಿರೋಧಿಸುವವರು. ಇಲ್ಲಿ ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀನಿ, ಯೂಟ್ಯೂಬರ್ಸ್ ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯೂಟ್ಯೂಬರ್ಸ್ ಅಂತ ಹೊಸ ಶುರು ಮಾಡಿದ್ದಾರೆ ಸ್ಲೋಗನ್ನು. ಜೊತೆಗೆ ಗುಂಪು ಘರ್ಷಣೆ ಅಲ್ಲ, ಇದು ಪ್ಲ್ಯಾನಡ್. ಈ 3 ಜನರನ್ನು, ಯಾಕಂದರೆ ಕುಡ್ಲ್ ರಾಂಪೇಜ್ ಇವರೇನು ನಮ್ಮ ಅಜಯ್ ಅಂಚನ್ ಇದ್ದಾರಲ್ಲ, ಪೂರ್ತಿ ಸೌಜನ್ಯ ಕೊಲೆ ಪ್ರಕರಣದಲ್ಲೇ ಪೂರ್ತಿ ಇನ್ವಾಲ್ವ್ ಆದಂಥವ್ರು. ಇದನ್ನು ಒಂದು ಹಂತಕ್ಕೆ ತಂದು ಇವತ್ತು ನಿಲ್ಲಿಸಿದ ಯಾರು ಇದ್ದರೆ ಈ ಯೂಟ್ಯೂಬರ್ಗಳು, ಅವ್ರ ಜೊತೆಗೆ ಅಲ್ಲಿಯ ಹೋರಾಟಗಾರರು. ಇಲ್ಲಾಂದರೆ ಇಷ್ಟರ ಮಟ್ಟಿಗೆ ಬೆಳೀತಾನೆ ಇರಲಿಲ್ಲ ಇದು. ಇವತ್ತೇನಾದರೂ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧ್ವನಿ ಆಗ್ತಾಯಿದ್ರೆ, ಆವಾಜ್ ಆಗ್ತಾಯಿದ್ರೆ, ಇದು ಯೂಟ್ಯೂಬರ್ಸ್ ಅಂತ ಇವೇನು ಟಿಂಗಲ್ ಮಾಡಿ ಮಾತಾಡ್ತಾ ಇದ್ದಾರೆ, ಅವ್ರು ಕೀಳು ಅನ್ನೋಗಿ ಮಾತಾಡ್ತಾ ಇದ್ದಾರೆ. ಎಷ್ಟು ಡಿಸ್ಡ್ ಕಾರ್ಪೊರೇಟ್ TV ಜನ ಇವ್ರು ಯಾರ್ದೋ ಗುಲಾಮರಾಗಿ ತಮ್ಮ ಕೆಲಸ ಮಾಡ್ತಾಯಿದ್ದಾರೆ. ನಾವು ಅತ್ಯಂತ ಇವತ್ತು ಘಟ್ಟದಲ್ಲಿ ಹೇಳಬೇಕಾಗಿದೆ. ಈ ಯೂಟ್ಯೂಬರ್ಸು ತಮ್ಮ ಸ್ವಾಭಿಮಾನಕ್ಕಾಗ, ತಮ್ಮ ಬದುಕಿಗಾಗಿ ಯೂಟ್ಯೂಬನ್ನು ನಡೆಸ್ತಾ ಸತ್ಯಗಳನ್ನು ಹೇಳೋ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತೊಂದು ರೀತಿ ಹೋರಾಟಗಾರರು ಇವರು. ಒಂದು ಕಾಲಕ್ಕೆ ಏನಾಗ್ತಿತ್ತು, ಇವತ್ತು ಅಲ್ಲಿ ನಾವು ಸ್ಲೋಗನ್ಸ್ ನಿನ್ನೆ ಕೇಳಿದ್ವಿ ಅದನ್ನು, ನೆಕ್ಸ್ಟ್ ಲೈಟ್ ಧಿಕ್ಕಾರ, ಅರ್ಬನ್ ನೆಕ್ಸ್ಟ್ ಲೈಟ್ ಧಿಕ್ಕಾರ. ಯಾಕ್ರಿ ಅವ್ರು ಮನುಷ್ಯರಲ್ವಾ? ಈ ರೀತಿ ಡಿವಿಷನ್ ಮಾಡಿ ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡೋ ಜೊತೆಗೆ ಸತ್ಯ ಹೇಳೋರು ತುಳಿಯುವಂಥ ಕೆಲಸ ನಡೀತಾ ಇರ್ತದೆ. ಈ ಸತ್ಯ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಕೇಸ್ ಹಿಡಿತ ಬಂದದ. ಇಲ್ಲ SIT ಬರಲಿಕ್ಕೆ ಸಾಧ್ಯ ಇರಲಿಲ್ಲ, ಕೂಡಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಸಿದ್ದರಾಮಯ್ಯವ್ರಿಗೂ ಮನಸ್ಸೂ ಇಲ್ಲ, ಜನ ಗೆದ್ದು ನಿಂತರು, ವಕೀಲರು ಗೆದ್ದು ನಿಂತರು, ಎಲ್ಲರೂ ಕೂಡಿ ಮಾಡಿದಾಗ ಇದೊಂದು ಹಂತಕ್ಕೆ ಬಂದಿದೆ. ಇವತ್ತು ನಾವು ಪ್ರಚಾರ ಮಾಡ್ತಾ ಇದ್ವಿ ಅನ್ನೋರಂಗೆ ಇವ್ರು ಮಾತಾಡ್ತಾ ಇದ್ದಾರೆ. ಮತ್ತು ಕಾರ್ಪೊರೇಟ್ ಜಗತ್ತಿನ ಈ TV ವಾಲಾಗಳು, ಯೂಟ್ಯೂಬರ್ಸ್ ಸಣ್ಣ ಈ ಸತ್ಯ ಹೇಳೋ ಕೆಲಸ ಮಾಡುವಂಥ ಪ್ರಾಮಾಣಿಕರನ್ನು ಯೂಟ್ಯೂಬರ್ಸ್ ಅಂತ ಟಿಂಗಲ್ ಮಾಡ್ತಾ ಇರೋದು ಖಂಡನೀಯ. ಈ ಸಂದರ್ಭದಲ್ಲಿ ಇವರಂತ ಸತ್ಯವನ್ನು ಹೇಳ್ತಾ ಇದ್ದಾರೆ ರೀ. ಇಲ್ಲಿವರು ಎಲ್ಲಿ ಮಲಗಿದ್ರು, ಎಲ್ಲಿ ಹೋಗಿದ್ರು ಇವ್ರನ್ನ ಎಷ್ಟು ಖಂಡಿಸಿದ್ರು, ಯಾವ ಭಾಷೆಯಲ್ಲಿ ಮಾತಾಡಿದ್ರು ಕಡಿಮೆ ಅದು. ಯೂಟ್ಯೂಬರ್ಸ್ ನಿಜವಾಗಿ ಸತ್ಯ ಹೇಳೋ ಜನ ಅದು ಇರ್ಬೋದು. ಹೊಟ್ಟೆ ಪಾಠ ಕೆಲವೊಮ್ಮೆ ಏನೇನೋ ಮಾಡ್ತಾ ಇರ್ತಾರೆ ಬದುಕಿಗಾಗಿ, ಅದು ನಡೆಸೋ ಸಲುವಾಗಿ. ಒಂದು ಯೂಟ್ಯೂಬ್ ಚಾನಲ್ ನಡೆಸೋದು ಎಷ್ಟು ಕಷ್ಟ. ಮತ್ತು ಇದು ಮುಂದಿನ ಇದಕ್ಕೆ ಭವಿಷ್ಯದ. ಇವತ್ತು ಇನ್ನೊಂದು ನೆನಪಿಡ್ಬೇಕಾಗಿದ್ದು ಹೇಗಪ್ಪ ಅಂತಂದ್ರೆ, TVಗೆ ಎಷ್ಟು ಭವಿಷ್ಯದನೋ ಇಲ್ಲೋ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋಗೋದಿಲ್ಲ. TV ಜಗತ್ತಿಗೆ, ಕಾರ್ಪೊರೇಟ್ ಜಗತ್ತಿಗೆ, ಈ ಡಿಜಿಟಲ್ ಮೀಡಿಯಾಗೆ ಮಾತ್ರ ಭವಿಷ್ಯ ನೋಡೋಲ್ಲ. ದಿನ ಸಿಗ್ತಾ ಇದೆ, ಬೆಳೀತಾ ಇದೆ. ಸತ್ಯ ಹೇಳೋ ಕೆಲಸ ಅಲ್ಲೇ ಮಾಡ್ತಾ ಇದ್ದಾರೆ. ಇದು ಆರಂಭ ತಪ್ಪಾಗಿರ್ಬೋದು, ಇಲ್ಲ ಅಂತಲ್ಲ, ತಪ್ಪು ಮಾಡೋರು ಯಾರಿಲ್ಲ ಜಗತ್ತಲ್ಲ. ಇಂಥ ಸಂದರ್ಭದಲ್ಲ ಅವ್ರು ಯೂಟ್ಯೂಬರ್ಸ್ ಅಂತ ಕೀಳರ ಮೇಲೆ ನೋಡುವಂಥದ್ದು. ಈ ಒಂದು ದೊಡ್ಡ TV ಚಾನಲ್ಗಳಲ್ಲೇ ನೂರಾರು ಕೋಟಿ ಹಾಕಿದಂಥ ವ್ಯಕ್ತಿಗಳು ಹೇಳೋದೆಲ್ಲ ಸತ್ಯ ಅಂತ ತಿಳ್ಕೊಬೇಕಾಗಿದ್ದಾನೆ. ಅವ್ರು ಹೇಳೋದೆಲ್ಲ ಸತ್ಯನ? ಅದರಲ್ಲೂ ಗೋಧಿ ಮೀಡಿಯಾ ಅಂತ ಕರಿತಾ ಇದ್ವಲ್ಲ, ಇವರೆಲ್ಲ ಕಾರ್ಪೊರೇಟ್ರು. ಇವರೆಲ್ಲ
ಕೇವಲ ಅಸ್ತಿತ್ವದಲ್ಲಿರುವಂಥ ಸರ್ಕಾರಕ್ಕೆ ಪರ ಇರುವಂಥ ಜನ ಇವರು. ಸತ್ಯವನ್ನು ಹೇಳೋ ಕೆಲಸ ಮಾಡ್ತಾನೆ ಇಲ್ಲ ಅನ್ನೋದು ಅನೇಕ ಸಾಕ್ಷಿಕೊಳ್ಬೋದು ನಾನು ನಿಮಗೆ. ಇಂಥ ಪ್ರಸಂಗದಲ್ಲಿ ಯೂಟ್ಯೂಬರ್ಸ್ ತಮ್ಮ ಜೀವನ ಒತ್ತೆ ಇಟ್ಕೊಂಡು ಇವತ್ತು ನೋಡಿ ಹೊಡೆತ ಹೆಂತ ತಿಂದಿದ್ದಾರೆ ಪಾಪ ಅವರು. ಜೀವ ಹೋಗಿದ್ರೆ ಯಾರು ಜವಾಬ್ದಾರಿ? ಹೂ ಇಸ್ ದ ರೆಸ್ಪಾನ್ಸಿಬಲ್? ಇದನ್ನು ಮತ್ತೊಂದು ರೂಪ ಮಾಡ್ತಾ ಇದ್ದಾರೆ ರೀ. ದಂಗೆ ಇದು ಘರ್ಷಣೆ ಅಲ್ಲ, ಘರ್ಷಣೆ ಅಲ್ಲರಿ, ಸತ್ಯವಾಗಿ ಕೆಲಸ ಮಾಡಿದ್ದಾರೆ ಅವ್ರು ಏನು ಮಾಡ್ತಾ ಇದ್ದೀರಪ್ಪ? ನೀವು ಸುಳ್ಳನ್ನು ಪ್ರೂವ್ ಮಾಡೋದನ್ನು ನಿಮ್ಮ ಮೀಡಿಯಾಗಳು ಸುಳ್ಳು ಅಂತ ಹೇಳ್ರಿ, ಯಾರೂ ಬೇಡಂದಿಲ್ಲ. ಆದರೆ ಒಬ್ಬ ವ್ಯಕ್ತಿ ಮೇಲೆ ಅವ್ರ ಜೀವಕ್ಕೆ ಅಪಾಯವಾಗಿ ಹೊಡೆಯೋದು ಇದೆಲ್ಲಿ ನ್ಯಾಯ? ಯಾಕೆ ಅವ್ರು ಸತ್ಯ ಹೇಳೋ ಇದಿಲ್ವಾ, ಅಧಿಕಾರ ಇಲ್ವಾ, ಹಕ್ಕಿಲ್ವಾ ಅವ್ರಿಗೆ? ಇವತ್ತು ದೊಡ್ಡ ಪ್ರಶ್ನೆ ಇವತ್ತು ಎತ್ತದೆ. ಇವತ್ತು ಒಂದು ದೊಡ್ಡ ದುರ್ಘಟನೆ ಆಗೋದನ್ನು ಇವತ್ತು ಗುಂಪು ಘರ್ಷಣೆ ಮಾಡಿ ಅದನ್ನು ಹಾಳು ಮಾಡೋಂಥ ಗಾಳ ಮಾಡೋಂಥ ಕೆಲಸವನ್ನು ಅಲ್ಲಿಯ ಲೋಕಲ್ ಜನ ಎದುರು ನಿಂತದ್ದು. ಅಲ್ಲಿ ಅನೇಕ ಲೋಕಲ್ ಜನ ಇದನ್ನು ಹೇಳಿದವರು ಲೋಕಲ್ ಜನ. ಈ ಎಲ್ಲ ಇವತ್ತೇನಾದರೂ ಹಂತಕ್ಕೆ ಬಂದು ನಿಂತಿದ್ರೆ ಇದು ಕೇಸು ಸೌಜನ್ಯ ಆಯಿತು. ಇವತ್ತಿನ ಈ ಮೂಳೆಗಳನ್ನು ಹೊರತೆಗೆಯುವಂಥ ಕೆಲಸ ಆಗಿರ್ಬೋದು, ಭೂಮಿಯನ್ನು ಹಡ್ಡುವ ಕೆಲಸ ಆಗಿರ್ಬೋದು, SIT ಮಾಡಿಸಿದ್ದು ಜನಸಾಮಾನ್ಯರು. ಅಲ್ಲಿ ಜನ ಎಲ್ಲೋ ಒಂದು 50 ಯಾರದ್ದೋ ಅಧರ್ಮೀಯರ ದುಡ್ಡು ತೆಗೆದುಕೊಂಡು ಮಾಡುವಂಥ ಜನ ಇವರು. ನಾವಿವತ್ತು ಅವ್ರ ಬಗ್ಗೆ ಆರೋಪ ಮಾಡ್ತಾ ಇಲ್ಲ. ಯಾರಿದ್ದಾರಪ್ಪ ಅವರು? ಯಾರೋ ಇರ್ಬೋದು, ಅವ್ರನ್ನ ಹುಡುಕ್ತೀವಿ. ಕೆಲವು ಸರ್ಕಾರದ್ದು SIT ಸರ್ಕಾರ ಯಾಕೆ ಇನ್ನೂ ಆದರೂ ಆಯೋಗ ನೇಮಿಸಿ ಅವ್ರು ಯಾರಿದ್ದಾರೋ ತೆಗಿಸ್ತಾ ಇಲ್ಲ. ಈಗ ಹೊಡೆದವ್ರು 100 ಜನ ಏನು ಹೊಡೆದಿದ್ದಾರೆ ಇವ್ರನ್ನ ಯಾಕೆ ಎನ್ಕ್ವೈರಿ ಮಾಡಬಾರ್ದು? ಯಾರ ಪ್ರಚೋದನೆ ಮೇಲೆ ಮಾಡಿದ್ರು ಅವರು? ಅಂಥ ನೆಕ್ಸ್ಲೈಟ್ ಕೆಲಸ ಈ 3 ಜನ ಏನು ಮಾಡಿದಾರ? ಹೌದಪ್ಪ, ನೆಕ್ಸ್ಲೈಟ್ ಅಂತೀರಾ? ಏನು ಮಾಡಿದಾರಪ್ಪ ನೆಕ್ಸ್ಲೈಟ್ ಕೆಲಸ? ಏನು ಮಾಡಿದರು? ಸತ್ಯ ಹೇಳೋ ಕೆಲಸ ಮಾಡಿದ್ದಾರೆ. ಸೌಜನ್ಯ ಅಂತ ಅನ್ಯಾಯ ಆಗಿದ್ದು ಸುಳ್ಳ? ಸೌಜನ್ಯಕ್ಕೆ ಅನ್ಯಾಯ ಆಗಿದ್ದು ಸುಳ್ಳ? ಮತ್ತೆ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನಿಮ್ಮಲ್ಲಿಲ್ಲ. ಮಹೇಶ್ ತೆಮರೊಡ್ಡಿ ಮೂಲದ ಹಿಂದುತ್ವವಾದಿ, ಅವರೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು. ಸೌಜನ್ಯ ಕೇಸಿಂದ ಆಯಿತು, ಇಲ್ಲಿ ಹೆಣಗಳು ಹೋಗೋದು, ಹೆಣಗಳನ್ನು ಹೋಗೋದಂಥದ್ದು ಇಲ್ಲೀಗಲ್ ಆಗಿ, ಅನೈತಿಕವಾಗಿ ಅಥವಾ ಜೊತೆಗೆ ಕಾನೂನು ಬಾಹಿರವಾಗಿ ಅನೇಕ ಬಂದಂಥ ಅಲ್ಲೇ ಶವಗಳನ್ನು ಹೋಗೋದು ಕಳಿಸಿದಂಥದ್ದು ಅನೇಕ ಜನ ಸಾವಿಗೆ ಕಾರಣ ಅಂತ ವಿಷಯ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು. ಅವರಿಗೆ ನಗರ ನಕ್ಸಲೈಟಾ? ಅಲ್ಲಿ ನಡೀತಿರೋದು ಅನ್ಯಾಯದ ವಿರುದ್ಧ ಮಾತಾಡುವವರು ಯೂಟ್ಯೂಬರ್ ಅಂತವ್ರು. ಯೂಟ್ಯೂಬರ್ ಅಲ್ಲರಿ ಅವರು, ಹೋರಾಟಗಾರರು, ಸತ್ಯ ಹೇಳೋ ಪ್ರಯತ್ನ ಮಾಡೋರು. ಸತ್ಯ ಹೇಳೋಕ್ಕೆ ಕೇವಲ ಕಾಂಟ್ರಾಕ್ಟ್ ತೊಗೊಂಡಿಲ್ಲ ಕಾರ್ಪೊರೇಟ್ ಜಗತ್ತಿನ ಈ ಮೀಡಿಯಾ ಜನ. ಜರ್ನಲಿಸ್ಟ್ ಅದು ಸತ್ಯ ಹೇಳೋಷ್ಟು ಅವ. ಯಾರು ಬೇಕಾದ್ರೆ ನೀವು ಹೇಳ್ಬೋದು, ನಾವು ಹೇಳ್ಬೋದು. ಆ ಕೆಲಸವನ್ನು ಇವತ್ತು ಯೂಟ್ಯೂಬರ್ಸ್ ಇವ್ರು ಕರಿತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ನಾವು ಅದಕ್ಕೆ ಡಿಜಿಟಲ್ ಮೀಡಿಯಾ ಅಂತ ಕರಿತೀವಿ, ಬಡವರ ಮೀಡಿಯಾ ಅಂತ ಕರಿತೀವಿ. ಸಣ್ಣ ಸಣ್ಣ ಪತ್ರಿಕೆಯನ್ನು ಮಾಡಿಕೊಂಡು ಪಾಪ ಬದುಕೋದು ಕಷ್ಟದಾಗ ಈ ವಿಡಿಯೋಗಳನ್ನು ಮಾಡಿ ಬಿಡುತ್ತಿರುವಂಥ ಈ ಜನ ತಮ್ಮ ಬದುಕಿಗೆ ಕೆಲವೊಮ್ಮೆ ಸುಳ್ಳು ಹೇಳಿರ್ತಾರಿಲ್ಲ ಅಂತಲ್ಲ. ಏನು ಎಲ್ಲ ಕಾರ್ಪೊರೇಟ್ ಜಗತ್ತಿನ ಮೀಡಿಯಾ ಎಲ್ಲ ಸತ್ಯನೇ ಹೇಳ್ತದಲ್ಲ? ಎಷ್ಟು ಸತ್ಯ ಹೇಳ್ತದ? ಇವತ್ತಿನ ಈ ಸಾಮಾಜಿಕ ಮೀಡಿಯಾದಿಂದಾಗೆ ಈ ಯೂಟ್ಯೂಬರ್ಸ್ ನೀವು ಕರಿತಾರೆ, ಇವರಿಂದಾಗೆ ಇವತ್ತಿನ ಸರ್ಕಾರಗಳ ಒಳಗೂರಿನ ಜಗತ್ತಿಗೆ ಜನಕ್ಕೆ ಗೊತ್ತಾಗ್ತದೆ. ಇವತ್ತಿನೆಲ್ಲ ಹೋರಾಟಗಾರರು ಇವರೆಲ್ಲ. ಇವ್ರ ಬಗ್ಗೆ ಗೌರವದಿಂದ ಮಾತಾಡೋದನ್ನು ಬಿಟ್ಟು ತಾವು ಬಾಯಿಗೆ ಬಂದಾಗ ಮಾತಾಡೋದು ಮಾತ್ರ ಮತ್ತು ಖಂಡನೆ. ಅದ್ರ ಜೊತೆಗೆ ಈಗ ಅವ್ರ ಮೇಲೆ ಏನು ಹೊಡೆತ ಕೊಟ್ಟಿದ್ದಾರೆ, ಅವ್ರು ಯಾರ್ಯಾರು ಬೆಳೆದವ್ರು ರೆಕಾರ್ಡ್ಸ್ ಇದ್ದಾವೆ, ಈಗ ಪ್ರೊಟೆಕ್ಷನ್ಸ್ ಇದ್ದಾವೆ ಅವ್ರದ್ದೆಲ್ಲ. ಅವರನ್ನು ಮೊದಲು ತನಿಖೆ ಮಾಡೋಕ್ಕೆ ಒಳಗಾಗಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಅದು ಆನಂತರ ಇವ್ರು ನೆಕ್ಸ್ಲೈಟ್ ಹೇಗೆ ಏನು ಪ್ರೂವ್ ಮಾಡಬೇಕು, ಇವ್ರಿಗೆ ಬಿಟ್ಟಂಥ ವಿಷಯ ಮಾಡಲಿ. ಇವರು ತಪ್ಪಿದ್ರು ಏನು ತಪ್ಪು ಏನಂತ ಹೇಳಿದ್ರು ಒಪ್ಕೋಬೇಕಂತಿಲ್ಲ. ಕೋಟೂರು ರಾಮಪೇಜ್ ಅವ್ರು ಏನು ಮಾಡ್ತಾಯಿದ್ರು ತಮ್ಮ ಇದ್ರ ಮೂಲಕ, ಯೂಟ್ಯೂಬ್ ಮೂಲಕ ಅವ್ರು ಹೇಳೋದು ಸುಳ್ಳಿದಾನೆ. ಅದ್ರ ಜೊತೆಗೆ ನಮ್ಮ ಸಂಚಾರಿ ಸ್ಟುಡಿಯೋದ ವಿಜಯ್ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಇವರು ಮಾಡ್ತಾ ಇರೋ ಕೆಲಸ ತಪ್ಪ ಸುಳ್ಳ. ಅನೇಕ ಇವತ್ತಿನ ನಮ್ಮ ಮೀಡಿಯಾ ಪರ್ಸನ್ಸ್ ಅಂತ ಕರಿತೀನಿ ನಾನು, ಹೆಮ್ಮೆಯಿಂದ ಕರ್ಕೊಳ್ತೀನಿ. ಈ ಯೂಟ್ಯೂಬರ್ಸ್ ಮೀಡಿಯಾ ಪರ್ಸನ್, ನಿಜವಾದ ಜರ್ನಲಿಸ್ಟ್ ಅವರು. ಆ ನಿಜವಾದ ಜರ್ನಲಿಸ್ಟರು ಈಗ ಹೇಳ್ತಿರೋ ಸುಳ್ಳದಾನ. ಯಾಕೆ ಪ್ರಶ್ನೆ ಮಾಡೋದು ತಪ್ಪ? ಒಬ್ಬ ಮೂಲಭೂತವಾಗಿ ಒಬ್ಬ ಜರ್ನಲಿಸ್ಟಿಗೆ ಯಾವುದೂ ಇಲ್ಲ. ಕಾರ್ಪೊರೇಟ್ ಜಗತ್ತಿನವರಿರಲಿ, ಕಾರ್ಪೊರೇಟ್ ಜಗತ್ತಿನ ಮೀಡಿಯಾದ ಕೈಯಲ್ಲಿರಲಿ ಅಥವಾ ಹೊರಗಿರಲಿ, ಸ್ವತಂತ್ರವಾಗಿರಲಿ. ಇವತ್ತು ಮಾತ್ರ ಯೂಟ್ಯೂಬರ್ಸ್ ಕರಿತಿರುವಂಥ ಜನ ಪ್ರಾಮಾಣಿಕತೆ ಮನಸ್ಸಿದ್ದನ್ನು ಹೇಳ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಇವತ್ತೇನಾದರೂ ಧರ್ಮಸ್ಥಳದಲ್ಲಿ ಅಧರ್ಮೀಯ ಕೆಲಸಗಳು, ಕೊಲೆಗಳು, ಸುಲಿಗೆಗಳು ಏನು ನಡೀತಾ ಇದ್ದೇವಲ್ಲ, ಇದರ ಹಿಂದಿದ್ದವ್ರಿಗೆ ಯಾರು? ಇವತ್ತು ಸರ್ಕಾರ ಒಂದು ಚಾಲೆಂಜ್ ಇದು. SIT ಹೇಳಿದ್ರೆ ಕೆಲಸ ಮಾಡ್ತದೆ, ರಿಪೋರ್ಟ್ಸ್ ಇದ್ದಾವೆ. ಅದು ಎಲ್ಲಿದ್ದೇವ ಏನು ಎಂತು ಒಂದು ಸಣ್ಣ ಯಾವುದೋ ಕೊಲೆ ದೋಡದಾಗ ಬಂದಿಲ್ಲ ಅಂತ ಇವತ್ತಿನ ಈ ಪೊಲೀಸ್ ವ್ಯವಸ್ಥೆ ಎಲ್ಲಿ ಹೋಗಿದೆ? ಇವತ್ತು ಅಲ್ಲಿ ಡಾಕ್ಯುಮೆಂಟ್ ಸುಟ್ಟು ಹೋದ್ರೆ ಯಾರು ಜವಾಬ್ದಾರಿ? ಹೂ ಇಸ್ ದ ರೆಸ್ಪಾನ್ಸಿಬಲ್? ಇವೆಲ್ಲ ದೃಷ್ಟಿ ಇಟ್ಟುಕೊಂಡು ಇವತ್ತೇನು ನಮ್ಮ ಈ ಯೂಟ್ಯೂಬ್ ಚಾನಲ್ಸ್ ಅಂತ ಕರೆದವರಿಗೆ ನಿಜವಾದ ಪತ್ರಕರ್ತರು ಅವ್ರಿಗೆ ಹೊಡೆತು ಬಿಡ್ತದೆ. ಅದು ಎನ್ಕ್ವೈರಿ ಆಗಬೇಕು. ತಪ್ಪಿತಸ್ಥರು ಯಾರು ಇದರಿಂದ ಯಾರು ಇವ್ರು ಮಾಡಿಸೋರು ಯಾರು? ಇವರು ಯಾರ ಕೈಗೊಳ್ಬೇಕು, ಯಾರು ಗುಲಾಮರು ಬಂದು ಹೊಡೆದವರು? ಇದೆಲ್ಲ ಜನಕ್ಕೆ ತಿಳಿಬೇಕಾಗಿದೆ. ಈ ತಿಳಿಸುವ ಕೆಲಸ ಸರ್ಕಾರದಿಂದ ಅದು ಆಯೋಗ ನೇಮಿಸಬೇಕು. ಅದು ಎನ್ಕ್ವೈರಿ ಮಾಡಿ
ಈ SIT ನಿಜವಾಗಿಯೂ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಮತ್ತು ಕ್ಲಿಯರೆನ್ಸ್ ಕೊಡಬೇಕಂತೇಳಿ ಈ ಸಂದರ್ಭ ಒತ್ತಾಯ ಮಾಡ್ತಾ, ಮುಖ್ಯವಾಗಿ ಈ ಹೊಡೆತಕ್ಕೊಳಗಂಥ ನಮ್ಮ ಮಿತ್ರರಿಗೆ ಒಂದು ಸಹಾನುಭೂತಿಯಾಗಿದ್ದು ಅವ್ರಿಗೆ ನಾವು ಮಾಡೋ ಕೆಲಸಕ್ಕೆ ಬೆಂಬಲ ಸೂಚಿಸ್ತಾ, ನಿಜವಾದ ಪತ್ರಕರ್ತರಂದ್ರೆ ಇವರೇ, ಇಲ್ಲಾಂದರೆ ಇವತ್ತು ಎಂದೋ ಸೌಜನ್ಯ ಕೆಲಸ ಮುಚ್ಚಿ ಹೋಗಿಬಿಡ್ತಿತ್ತು. ಧರ್ಮಸ್ಥಳದಲ್ಲಿ ಹಾಗೆ ನಿರಂತರ ನಡೀತಾನೆ ಇತ್ತು. ಯಾವುದೇ ಪಕ್ಷ, ಇವತ್ತೆಲ್ಲ ಪಕ್ಷ ಕೂಡ ಹೇಳ್ತಾ ಇದ್ದೀನಿ ನಾನು, ಒಬ್ಬರಿಗೆಲ್ಲ ಯಾವುದೇ ರಾಜಕಾರಣಿ ಅವರ ವಿರೋಧವಾಗಿ ತನಿಖೆಗೆ ಆಸ್ಪತ್ರೆ ಕೊಡ್ತಾ ಇರಲಿಲ್ಲ. ಇವತ್ತು ಜನನ ಎದ್ದು ನಿಂತಿದ್ದಾರೆ. ಇದಕ್ಕೂ ಸಹಿತ ಜನ ಎದ್ದು ನಿಂತು ಉತ್ತರ ಕೊಡ್ತಾರೆ. ಇದರ ವಕೀಲರು ಸಹಕಾರ ಭಾಳ ದೊಡ್ಡದ. ಅವರನ್ನು ಈ ಸಂದರ್ಭ ನೆನಪಿಸ್ಕೊಳ್ತಾ ಇವರು ನ್ಯಾಯ ಸಿಗಲಿ. ಮೊದಲು ಇವರು ಹಿಂದಿದ್ದಾರೆ ಯಾರು, ಇವರು ಹೊಡೆದವರು ಯಾರು, ಎಲ್ಲಿಂದ ಬಂದರು, ಹೇಗೆ ಬಂದರು, ಇದೆಲ್ಲ ತನಿಖೆಯಾಗಿ ಇದು ಕೂತು ಸಿಗಬೇಕಂತ ಈ ಸಂದರ್ಭ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇಸಿತಾರ ಇದು ಸತ್ಯದ ಕೈಗಡಿ. ವಂದನೆಗಳು.